ನಮಸ್ಕಾರ. ನಾವು ದಿನನಿತ್ಯ ಬಳಸೋ ಸ್ಮಾರ್ಟ್ಫೋನ್ ಇರ್ಬೋದು ಅಥವಾ ಮನೇಲಿರೋ ಲೈಟ್ಸ್ ಆಗಿರ್ಬೋದು, ನಮ್ಮ ಸುತ್ತ ಇರೋ ಪ್ರತಿಯೊಂದು ಎಲೆಕ್ಟ್ರಾನಿಕ್ ವಸ್ತುವನ್ನು ಒಂದು ಮೂಲಭೂತ ನಿಯಮ ಕಂಟ್ರೋಲ್ ಮಾಡುತ್ತೆ. ಅಷ್ಟಕ್ಕೂ ಈ ಶಕ್ತಿಯ ಹಿಂದಿನ ಸೀಕ್ರೆಟ್ ಏನು? ಬನ್ನಿ ಇವತ್ತು ಅದನ್ನೇ ತಿಳ್ಕೊಳ್ಳೋಣ. ಹಾಗಾದ್ರೆ ಎಲೆಕ್ಟ್ರಿಕ್ ಕರೆಂಟ್ನ ಕಂಟ್ರೋಲ್ ಮಾಡೋ ಆ ರಹಸ್ಯಾದ್ರೂ ಏನು? ಈ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಬಿಟ್ರೆ ಕರೆಂಟ್ ಹೇಗೆ ಕೆಲಸ ಮಾಡುತ್ತೆ, ಅದನ್ನ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಹೇಗೆಲ್ಲ ಬಳಸ್ಬೋದು ಅನ್ನೋದೆಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಬನ್ನಿ ಆ ರಹಸ್ಯವನ್ನ ಒಟ್ಟಿಗೆ ಭೇದಿಸೋಣ. ಯಾವುದೇ ಒಂದು ನಿಯಮವನ್ನ ಅರ್ಥ ಮಾಡ್ಕೊಳ್ಳೋಕೆ ಮುಂಚೆ ಮೊದಲು ಅದರ ಭಾಷೆ ಕಲಿಬೇಕು ಅಲ್ವಾ? ಎಲೆಕ್ಟ್ರಿಸಿಟಿ ಜಗತ್ತಿನಲ್ಲಿ ಆ ಭಾಷೆಯೇ ಎಲೆಕ್ಟ್ರಿಕ್ ಸರ್ಕಿಟ್. ಸೊ ಮೊದಲು ಅದರ ಬೇಸಿಕ್ ಪದಗಳನ್ನ ಅಂದ್ರೆ ಕಾಂಪೊನೆಂಟ್ಸ್ ಬಗ್ಗೆ ತಿಳ್ಕೊಂಡ್ಬರೋಣ. ಇಲ್ಲಿ ನೋಡಿ, ಇವು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಡಯಾಗ್ರಾಮ್ಸ್ಗಳಲ್ಲಿ ನಾವು ಪದೇ ಪದೇ ನೋಡೋ ಕೆಲವು ಸಿಂಬಲ್ಸ್. ಎಲೆಕ್ಟ್ರಿಕ್ ಸೆಲ್ ಅಂದ್ರೆ ಪವರ್ ಸೋರ್ಸ್. ಇಂಥ ಹಲವು ಸೆಲ್ ಸೇರಿದ್ರೆ ಅದು ಬ್ಯಾಟ್ರಿ. ರೆಸಿಸ್ಟರ್ ಕರೆಂಟ್ ಫ್ಲೋಗೆ ಅಡ್ಡಿಪಡಿಸುತ್ತೆ. ಅಮೀಟರ್ ಅನ್ನೋದು ಕರೆಂಟ್ ಎಷ್ಟಿದೆ ಅಂತ ಅಳತೆ ಮಾಡಿದ್ರೆ ವೋಲ್ಟ್ ಮೀಟರ್ ವೋಲ್ಟೇಜ್ ಅಳಿಯೋಕೆ ಹೆಲ್ಪ್ ಮಾಡುತ್ತೆ. ಈ ಸಿಂಬಲ್ಸ್ಗಳನ್ನ ಸ್ವಲ್ಪ ನೆನಪಲ್ಲಿಟ್ಕೊಂಡ್ರೆ ಮುಂದೆ ಹೋಗೋದು ಸುಲಭ. ಸರಿ, ಈಗ ನಾವು ಜರ್ಮನ್ ಭೌತವಿಜ್ಞಾನಿ ಜಾರ್ಜ್ ಸೈಮನ್ ಓಮ್ ಅವರ ಕಡೆಗೆ ಬರೋಣ. ಇವರೇ ಎಲೆಕ್ಟ್ರಿಕ್ ಕರೆಂಟ್ ಮತ್ತೆ ವೋಲ್ಟೇಜ್ ಇವೆರಡರ ನಡುವೆ ಒಂದು ಅದ್ಭುತವಾದ ಸಂಬಂಧ ಇದೆ ಅಂತ ಕಂಡುಹಿಡಿದಿದ್ದು. ಆ ನಿಯಮ ಇವತ್ತಿಗೂ ಒಬ್ಬರ ಹೆಸರಲ್ಲೇ ಫೇಮಸ್ ಆಗಿದೆ. ಓಮ್ನ ನಿಯಮದ ಅಸಲಿ ಸಾರಾಂಶವೇ ಇದು. ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಕಂಡಕ್ಟರ್ನ ಟೆಂಪರೇಚರ್ ಸ್ಥಿರವಾಗಿದ್ದಾಗ ನಾವು ವೋಲ್ಟೇಜ್ ಜಾಸ್ತಿ ಮಾಡದ ಹಾಗೆಲ್ಲ ಅದರ ಮೂಲಕ ಹರಿಯೋ ಕರೆಂಟ್ ಕೂಡ ಜಾಸ್ತಿಯಾಗುತ್ತೆ. ಅಂದ್ರೆ ವೋಲ್ಟೇಜ್ ಅಪ್, ಕರೆಂಟ್ ಅಪ್ ಅಷ್ಟೇ. ಈ ನೇರವಾದ ಸಂಬಂಧವನ್ನೇ ಗಣಿತದ ಭಾಷೆಯಲ್ಲಿ ಹೀಗೆ ಬರಿತೀವಿ. ಇಲ್ಲಿ ವಿ ಅಂದ್ರೆ ವೋಲ್ಟೇಜ್, ಐ ಅಂದ್ರೆ ಕರೆಂಟ್. ಮಧ್ಯ ಇರೋ ಆ ಚಿಹ್ನೆ ಇದೆಯಲ್ಲ, ಅದು ಹೇಳುತ್ತೆ ಇವೆರಡು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ. ಆದ್ರೆ ಇದು ಜಸ್ಟ್ ಒಂದು ಪ್ರಪೋರ್ಷನ್ ಅಷ್ಟೇ. ಇದನ್ನ ಒಂದು ಪಕ್ಕಾ ಈಕ್ವೇಷನ್ ಆಗಿ ಬದಲಾಯಿಸಬೇಕು ಅಂದ್ರೆ ನಾವು ಆರ್ ಅಂತ ಒಂದು ಕಾನ್ಸ್ಟೆಂಟ್ ತರಬೇಕಾಗತ್ತೆ. ಹಾಗಾದ್ರೆ ಏನಿದು ಆರ್? ಇದರ ಕತೆ ಏನು? ಬನ್ನಿ ಇದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಓಕೆ, ನಾವು ಈಗ ತಾನೇ ಈಕ್ವೇಷನ್ಗೆ ತಂದ ಆರ್ ಅನ್ನೋ ಅಕ್ಷರ ಇದೆಯಲ್ಲ, ಅದು ನಿಜ ಜೀವನದಲ್ಲಿ ಏನನ್ನ ಹೇಳುತ್ತೆ? ಇದು ಓಮ್ನ ನಿಯಮದ ತುಂಬಾನೇ ಇಂಪಾರ್ಟೆಂಟ್ ಪಾರ್ಟ್ಗಳಲ್ಲಿ ಒಂದು. ರೋಧ ಅಂದ್ರೆ ರೆಸಿಸ್ಟೆನ್ಸ್. ಸಿಂಪಲ್ ಆಗಿ ಹೇಳೋದಾದ್ರೆ, ಎಲೆಕ್ಟ್ರಿಸಿಟಿ ಒಂದು ವಸ್ತುವಿನ ಮೂಲಕ ಹರಿದು ಹೋಗುವಾಗ ಅದಕ್ಕೆ ಸಿಗೋ ಒಂದು ಅಡಚಣೆ ಅಥವಾ ಫ್ರಿಕ್ಷನ್. ಕೆಲವು ವಸ್ತುಗಳು ಆರಾಮಾಗಿ ಹೋಗು ಅಂತ ಕರೆಂಟ್ಗೆ ದಾರಿ ಬಿಡುತ್ತೆ, ಇನ್ನು ಕೆಲವು ಅದನ್ನ ಗಟ್ಟಿಯಾಗಿ ತಡೆಯುತ್ತೆ. ಈ ತಡೆಯೋ ಗುಣ ಇದೆಯಲ್ಲ, ಅದಕ್ಕೆ ನಾವು ರೆಸಿಸ್ಟೆನ್ಸ್ ಅಂತ ಕರೆಯೋದು. ನಾವು ಉದ್ದವನ್ನ ಮೀಟರ್ನಲ್ಲಿ, ತೂಕವನ್ನ ಕೆಜಿಯಲ್ಲಿ ಅಳತೆ ಮಾಡ್ತೀವಿ ಅಲ್ವಾ? ಠೀಕ್ ಹಾಗೆಯೇ ಈ ರೆಸಿಸ್ಟೆನ್ಸ್ ಅನ್ನ ಓಮ್ ಅನ್ನೋ ಯೂನಿಟ್ನಲ್ಲಿ ಅಳತೆ ಮಾಡ್ತೀವಿ. ಅದರ ಸಿಂಬಲ್ ಗ್ರೀಕ್ ಅಕ್ಷರ ಒಮೆಗಾ. ಸರಿ, ಹಾಗಾದ್ರೆ 1 ಓಮ್ ಅಂದ್ರೆ ಎಷ್ಟು? ಯೋಚನೆ ಮಾಡಿ. ಒಂದು ಕಂಡಕ್ಟರ್ನ ಎರಡು ತುದಿಗಳ ನಡುವೆ 1 ವೋಲ್ಟ್ ವೋಲ್ಟೇಜ್ ಕೊಟ್ಟಾಗ ಅದರ ಮೂಲಕ 1 ಆಂಪಿಯರ್ ಕರೆಂಟ್ ಪಾಸ್ ಆದ್ರೆ ಆಗ ಆ ಕಂಡಕ್ಟರ್ಗೆ ಇರೋ ರೆಸಿಸ್ಟೆನ್ಸ್ ಅದೇ 1 ಓಮ್. ನೋಡಿ, ವೋಲ್ಟ್, ಆಂಪಿಯರ್ ಮತ್ತು ಓಮ್ ನಡುವೆ ಎಷ್ಟು ಕ್ಲಿಯರ್ ಆದ ಸಂಬಂಧ ಇದೆ ಅಂತ. ಆದ್ರೆ ಎಲ್ಲ ವಯರ್ಗಳು ಒಂದೇ ತರ ಇರಲ್ಲ ಅಲ್ವಾ? ಕೆಲವಕ್ಕೆ ರೆಸಿಸ್ಟೆನ್ಸ್ ಜಾಸ್ತಿ ಇರತ್ತೆ, ಇನ್ನು ಕೆಲವಕ್ಕೆ ತುಂಬಾನೇ ಕಡಿಮೆ. ಹಾಗಾದ್ರೆ ಒಂದು ಕಂಡಕ್ಟರ್ನ ರೆಸಿಸ್ಟೆನ್ಸ್ ಯಾವೆಲ್ಲ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ? ಬನ್ನಿ ನೋಡೋಣ. ಒಂದು ಕಂಡಕ್ಟರ್ನ ರೆಸಿಸ್ಟೆನ್ಸ್ ಮುಖ್ಯವಾಗಿ 4 ವಿಷಯಗಳ ಮೇಲೆ ನಿಂತಿದೆ. 1 ಅದರ ಉದ್ದ, 2 ಅದರ ದಪ್ಪ ಅಂದ್ರೆ ಕ್ರಾಸ್ ಸೆಕ್ಷನ್ ಏರಿಯಾ, 3 ಅದು ಯಾವ ಮೆಟೀರಿಯಲ್ನಿಂದ ಮಾಡಲ್ಪಟ್ಟಿದೆ ಅನ್ನೋದು, ಮತ್ತು 4 ಅದರ ಟೆಂಪರೇಚರ್. ಇದರಲ್ಲಿ ಮೊದಲ 2 ಫ್ಯಾಕ್ಟರ್ಸ್ ತುಂಬಾನೇ ಮುಖ್ಯ. ಮೊದಲನೇ ಸಂಬಂಧ ಅಂತೂ ತುಂಬಾನೇ ಸಿಂಪಲ್. ವಯರ್ ಉದ್ದವಾದಷ್ಟು ಕರೆಂಟ್ ಅದರಲ್ಲಿ ಹೆಚ್ಚು ದೂರ ಟ್ರಾವೆಲ್ ಮಾಡಬೇಕು. ಇದು ಒಂದು ಉದ್ದದ ಟ್ರಾಫಿಕ್ ಜಾಮ್ ಇದ್ದ ಹಾಗೆ. ದೂರ ಜಾಸ್ತಿ ಆದ ಹಾಗೆಲ್ಲ ಕಷ್ಟ ಜಾಸ್ತಿ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ, ಉದ್ದದ ವಯರ್ ಅಂದ್ರೆ ಹೆಚ್ಚು ರೆಸಿಸ್ಟೆನ್ಸ್. ಎರಡನೇ ಪಾಯಿಂಟ್ ಕೂಡ ಅಷ್ಟೇ ಲಾಜಿಕಲ್. ಯೋಚಿಸಿ, ಒಂದು ದಪ್ಪ ಪೈಪ್ನಲ್ಲಿ ನೀರು ಎಷ್ಟು ಸುಲಭವಾಗಿ ಹರಿಯುತ್ತೆ ಅಲ್ವಾ? ಅದೇ ರೀತಿ ದಪ್ಪವಾದ ವಯರ್ ಅಂದ್ರೆ ಕರೆಂಟ್ ಹರಿಯಕ್ಕೆ ಹೆಚ್ಚು ಜಾಗ ಸಿಗುತ್ತೆ, ಅಂದ್ರೆ ಅದಕ್ಕೆ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ. ಸರಿ, ಈಗ ನಾವು ರೆಸಿಸ್ಟೆನ್ಸ್ ಮತ್ತು ರೆಸಿಸ್ಟಿವಿಟಿ ಈ 2 ಪದಗಳ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋಣ. ರೆಸಿಸ್ಟೆನ್ಸ್ ಅಂದ್ರೆ ವಯರ್ನ ಉದ್ದ ದಪ್ಪಕ್ಕೆ ತಕ್ಕಂತೆ ಬದಲಾಗಬಹುದು. ಆದ್ರೆ ರೆಸಿಸ್ಟಿವಿಟಿ ಇದೆಯಲ್ಲ, ಅದು ಆ ಮೆಟೀರಿಯಲ್ನ ಒಂದು ಸಹಜ ಗುಣ. ನಾವು ಈಗ ಕಲಿತ 2 ಪಾಯಿಂಟ್ಸ್ ಅಂದ್ರೆ ಉದ್ದ ಮತ್ತು ದಪ್ಪದ ಎಫೆಕ್ಟ್, ಇವೆರಡನ್ನೂ ಸೇರಿಸಿ ಒಂದೇ ಫಾರ್ಮ್ಯುಲಾದಲ್ಲಿ ಹೀಗೆ ಹೇಳಬಹುದು: ರೆಸಿಸ್ಟೆನ್ಸ್ ಉದ್ದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಮತ್ತು ದಪ್ಪಕ್ಕೆ ಇನ್ವರ್ಸ್ಲಿ ಪ್ರಪೋರ್ಷನಲ್. ಈ ಪ್ರಪೋರ್ಷನ್ ಅನ್ನ ಒಂದು ಪರ್ಫೆಕ್ಟ್ ಈಕ್ವೇಷನ್ ಆಗಿ ಮಾಡೋಕೆ ನಾವು ರೋ ಅನ್ನೋ ಒಂದು ಕಾನ್ಸ್ಟೆಂಟ್ ಬಳಸ್ತೀವಿ.
ಇದನ್ನೇ ನಾವು ರೆಸಿಸ್ಟಿವಿಟಿ ಅಂತ ಕರೆಯೋದು. ಇದು ತಾಮ್ರ, ಅಲ್ಯೂಮಿನಿಯಂ ಹೀಗೆ ಪ್ರತಿಯೊಂದು ಮೆಟೀರಿಯಲ್ಗೂ ಯುನೀಕ್ ಆಗಿರುತ್ತೆ. ನೋಡಿ, ಇದೇ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡೋ ಕಂಪ್ಲೀಟ್ ಫಾರ್ಮುಲಾ. ರೆಸಿಸ್ಟೆನ್ಸ್ ಅನ್ನ ಓಮ್ಸ್ ಅಲ್ಲಿ ಅಳತೆ ಮಾಡಿದ ಹಾಗೆ ಈ ರೆಸಿಸ್ಟಿವಿಟಿಯನ್ನ ಓಮ್ ಮೀಟರ್ ಓಎಂ ಅನ್ನೋ ಯೂನಿಟ್ನಲ್ಲಿ ಅಳತೆ ಮಾಡ್ತಾರೆ. ಒಂದು ವಿಷಯ ನೆನಪಿಡಿ, ಇದು ಆ ಮೆಟೀರಿಯಲ್ನ ಒಳಗುಣವನ್ನ ಅಳೆಯುತ್ತೆ, ಅದರ ಶೇಪ್ ಅಥವಾ ಸೈಜನ್ನಲ್ಲ. ಇದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್. ಸ್ವಲ್ಪ ಗಮನ ಕೊಡಿ. ಒಂದು ತಾಮ್ರದ ವಯರ್ನ ನಾವು ಎಷ್ಟು ಉದ್ದ ಬೇಕಾದ್ರೂ ಮಾಡ್ಬೋದು, ದಪ್ಪ ಬೇಕಾದ್ರೂ ಮಾಡ್ಬೋದು, ಆದ್ರೆ ಅದರ ರೆಸಿಸ್ಟಿವಿಟಿ ಮಾತ್ರ ಚೇಂಜ್ ಆಗಲ್ಲ. ಯಾಕಂದ್ರೆ ಅದು ತಾಮ್ರದ ಸಹಜ ಗುಣ. ಚೇಂಜ್ ಆಗೋದು ಅದರ ಒಟ್ಟು ರೆಸಿಸ್ಟೆನ್ಸ್ ಮಾತ್ರ. ಸರಿ, ನಾವಿಷ್ಟೊತ್ತು ಕಲ್ತಿದ್ದನ್ನೆಲ್ಲ ಒಟ್ಟು ಸೇರಿಸಿ ಯೋಚಿಸೋಕೆ ಇಲ್ಲೊಂದು ಪ್ರಶ್ನೆ. ಸಾಮಾನ್ಯವಾಗಿ ಮನೆಗಳಲ್ಲಿ, ಎಲೆಕ್ಟ್ರಾನಿಕ್ ಡಿವೈಸ್ಗಳಲ್ಲಿ ಎಲ್ಲಾ ಕಡೆ ಕರೆಂಟ್ ವೈರ್ಗಳಿಗೆ ತಾಮ್ರವನ್ನೇ ಯಾಕೆ ಅಷ್ಟೊಂದು ಬಳಸ್ತಾರೆ? ನಾವೀಗಷ್ಟೇ ಮಾತಾಡಿದ ರೆಸಿಸ್ಟೆನ್ಸ್ ಮತ್ತು ರೆಸಿಸ್ಟಿವಿಟಿ ಬಗ್ಗೆ ಯೋಚನೆ ಮಾಡಿ ನೋಡಿ. ಉತ್ತರ ಅದರಲ್ಲೇ ಅಡಗಿದೆ. ಅದರ ತುಂಬಾನೇ ಕಡಿಮೆ ಇರೋ ರೆಸಿಸ್ಟಿವಿಟಿಯಲ್ಲಿ.